ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಚೆನ್ನಾಗಿದೆ ನೋಡ್ರಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ರಿ, ನಾನು ನೋಡ್ರಿ ಸ್ವಲ್ಪ ಕಬೋರ್ಡಲ್ಲಿ ಅರಿಬಿ ಎಲ್ಲ ತಳಗಡೆ ಹಾಕ್ತಾಯಿದ್ದೀನಿ. ಅವು ಯಾಕಂದ್ರೆ ಅಷ್ಟು ತಳಗಡೆ ಆ ಥರ ಯಾಕೆ ಹೋಗಿತ್ತಾ ಇದ್ದೀನಿ ಅಂದರೆ ಎಲ್ಲ ಚೆಲ್ಲೆ ಪಿಲ್ಲೆ ಆಗಿಬಿಟ್ಟಾರೆ. ಬಟ್ಟೆ ಮಕ್ಕಳೆಲ್ಲ ಮ್ಯಾಗಿನೂ ತಳಗಿನೂ ಎಲ್ಲ ಒಂದಕ್ಕೊಂದು ಬಟ್ಟೆ ಸಿಗಲಾರ್ದಂಗೆ ಇಟ್ಟುಬಿಟ್ಟ ಇದ್ದಾರೆ ಎಲ್ಲರೂ. ಹಾಗಾಗಿ ಎಲ್ಲ ಬಟ್ಟೆ ಏನಾರು ಒಂದು ಬಟ್ಟೆ ತೊಗೊಳಕ್ಕೆ ಹೋದ್ರೆ ಒಂದು ಕೈಗೆ ಸಿಗ್ತಾನೆ ಇಲ್ಲ, ಎಲ್ಲ ಕಚ್ಚಿ ಬಿಚ್ಚಿ ಮಾಡಿಟ್ಬಿಟ್ಟಾರ. ಹಾಗಾಗಿ ಓಸು ತಳಗೆ ಹಾಕಕತ್ತೀನಿ ರೀ ಮಡ್ಚ್ರಿ ಅಂಥೇಳಿ. ಅವ್ರು ಮಡಿಸ್ತಾರೆ, ಮತ್ತು ಹಂಗನ ಮಡ್ಸಕ್ಕೆ ನಮಗೆ ಹಚ್ತಾರಲ್ಲ, ನೀಟಾಗಿ ಇಡ್ಬೇಕಂತೇಳಿ ಏನೂ ಇದು ಮಾಡಲ್ಲ ರೀ. ಇವಾಗ ಸಾಲಿ ಒಂದು ರಜಾ ಇತ್ತು ರೀ, ಸಾಲಿಲ್ಲ. ಏನಾರ ಒಂದು ಬಟ್ಟೆ ತೊಗೊಳಕ್ಕೆ ಹೋಗ್ಬಿಡ್ತಾರೆ, ಎಲ್ಲ ಹಾಗೆ ಕಿತ್ತಿ ಅವು ತಳಗೂ ಬಿದ್ದರೂ ಮ್ಯಾಗ ಎತ್ತಿಡಂಗಿಲ್ಲ, ಹಂಗೆ ತೊಗೊಂಡು ಬಂದುಬಿಡ್ತಾರೆ. ತಮ್ಗೇನು ಬೇಕು ಅವು ತೊಗೊಂಡು ನೋಡ್ರಿ ಅಷ್ಟು ಎಲ್ಲ ಬಟ್ಟೆ ತಳಗೆ ಹಾಕಿಬಿಟ್ಟಿನಿ ರೀ. ಅದು ಒಂದು 2 ಕಾನ್ಯಾನು ಹೆಚ್ಚಿಗಿಲ್ಲ ರೀ, ಎರಡು ಕಾನೆ ಅದಾರ. ತಳಗಿಂದ ಲಾಸ್ಟ್ ಕಾನ್ಯಾದಾಗ ಒಂದು ಪೆಟ್ಟಿಗೆ ಇಟ್ಟಿನಿ ರೀ, ಮತ್ತು ಅಲ್ಲಿ ಮ್ಯಾಗ ನೋಡ್ರಿ ನಡುವಿಂದೊಂದು ಮ್ಯಾಲೆ ಅದೊಂದು ಇನ್ನೊಂದು ಸ್ಟೆಪ್ ಆದ್ರೆ ಬಟ್ಟೆ ಇಡಕ್ಕೆ ಚೆನ್ನಾಗಿರ್ತಿತ್ತು. ಇವಾಗ ನೋಡ್ರಿ ಅವರು ಕ್ಯಾಮ್ರಾದಾಗ ಕಾಣಿಸ್ಕೊತೆ ಅಂತೇಳಿ ಹ್ಯಾಂಗೆ ಮಾಡಾಕತ್ತಾರೆ. ನಮ್ಮ ಮಗ ನಾನು ಬರಲ್ಲ ಕ್ಯಾಮ್ರಾದಾಗ ಅಂತ ಇದ್ದಾನೆ ರೀ. ನಮ್ಮ ಮಗಳು ಬಟ್ಟೆ ಹಿಡ್ಕೊಳತ್ತಾರೆ ಮಾರಿಗೆ, ಅದಕ್ಕೆ ಮಡ್ಚಾಕತ್ತೀನಿ ನೋಡ್ರಿ. ಓಸು ಬಟ್ಟೆ ಮಡ್ಚಾಕತ್ತಾಳ, ಇಬ್ಬರು ಸೇರಿ ಮಡ್ಚಾಕತ್ತಾರೆ ಅವರು. ಅದಕ್ಕೆ ಅವೆಲ್ಲ ಹೊಸ ತಳಗೆ ಹಾಕಿ ಎಲ್ಲ ಕಬೋರ್ಡೆಲ್ಲ ಒರೆಸ್ತಾ ಇದ್ದೀನಿ ನೋಡ್ರಿ. ಧೂಳು ಎಷ್ಟು ಕ್ಲೀನ್ ಮಾಡಿದ್ರೆ, ಮನೆ ಕ್ಲೀನ್ ಮಾಡಿ ಎಷ್ಟು ದಿನ ಕ್ಲೀನ್ ಮಾಡಿದ್ರೆ ದಿನಾನು ನಾವು ಎಷ್ಟು ಕ್ಲೀನ್ ಮಾಡ್ತೀವಿ ಅಷ್ಟು ಗಲೀಜು ಆಗ್ತಾವ್ರಿ. ಕ್ಲೀನ್ ಮಾಡಿದಷ್ಟು ಕ್ಲೀನ್ ಮಾಡ್ತಾನೆ ಇರ್ಬೇಕು ಅನ್ಸುತ್ತೆ. ಬಿಟ್ಟು ಕೂತ್ರೆ ನಾವು ಒಂದು 2 ದಿನ ಬಿಟ್ರೂ ಹಾಗೆ ಇರ್ತಾವ್ರಿ, ದಿನ ಕ್ಲೀನ್ ಮಾಡಿದ್ರೂ ಹಾಗೆ. ಅವು ಸಣ್ಣ ಬಟ್ಟೆ ಎಲ್ಲ ತಮ್ಗೆ ಹೆಂಗೆ ಬರ್ತದೆ ಹಂಗೆ ಮಡ್ಚಾರ, ಅಷ್ಟೊಂದು ನೀಟಾಗಿ ಮಡ್ಚಿಲ್ಲ. ಸರಿ ಪರವಾಗಿಲ್ಲ ಇರಲಿ ಬಿಡ ಅಂಥೇಳಿ ಹಂಗೆ ಇಡಾಕತ್ತೀನಿ ರೀ ನಾನು. ಸಾಕು ಅಷ್ಟರ ಮಡ್ಚಿರಲ್ಲ ಅಂದ್ಕೊಂಡು ನಮ್ಮ ಮಗಳು ಬಟ್ಟೆ ಮಡಚಿ ಎಲ್ಲ ಎತ್ತಿ ಕೊಡಾಕತ್ತಾರೆ, ನಾನು ಇಡಾಕತ್ತೀನಿ. ಓಸು ಬಟ್ಟೆ ಮ್ಯಾಗ ತಂದು ಕೊಡಾಕತ್ತಾರ ಕೈಯಾಗ, ನಾವು ಓಸು ಎತ್ತಿಡಾಕತ್ತೀನಿ. ನಮ್ಮ ಮಗ ಬಟ್ಟೆ ಮಡಿಸ್ಕಿಸಿಂತ್ರ ಹೊರಗೆ ಆಟ ಆಡಕ್ಕೆ ಹೋದನ್ರಿ. ಮಗಳನ್ನ ಕೊಡಾಕತ್ತಾಳ ಕೈಯಾಗ. ಸಾಯಂಕಾಲ ಇಟ್ಟು ಚಹಾ ಮಾಡ್ಕೊಂಡು ಕುಡಿದು ಈ ಕುರ್ನೆ ಮಾಡಾಕತ್ತೇವೆ ನೋಡ್ರಿ. ಇನ್ನು ಅಡುಗೆ ಬೇರೆ ಮಾಡ್ಬೇಕ್ರಿ. ಇದೇ ಹಂಗೆ ಬಿಟ್ಟರೆ ಹಾಗೆ ಇರ್ತಾವಲ್ಲ ಅಂಥೇಳಿ ಚಹಾ ಇಟ್ಟು ಮಾಡ್ಕೊಂಡು ಕುಡಿದು ಓಸು ಅವ್ರಿಗೆ ಮಡ್ಚಾಕ ಹಚ್ಚಿದ್ದೀನಿ ರೀ. ನಮ್ಮ ಮಗಳು ನೋಡಿ ನೀನೇ ಹಿಡ್ಕೊರಮ್ಮ, ನೀನೇ ಹಿಡಿದು ಇದ್ರಾಗಲಿ ಕಬ್ಬಡಲ್ಲಿ ಅಂತ ಹೇಳ್ತಾ ಇದ್ದಾಳೆ. ಬಟ್ಟೆ ಹಿಡಿಯೋಕೆ ಆಗ್ತಾ ಇಲ್ಲ, ಕೈ ನೋಸ್ತಾವ ಅಂತ ಹೇಳ್ತಾ ಇದ್ದಾಳೆ ರೀ. ಅದಕ್ಕೆ ನೀನು ಹಿಡ್ಕೊರಮ್ಮ, ನಾ ಈ ಥರ ಇಡ್ತಾಯಿದ್ದೀನಿ ಅಂತ ನಾ ಹೇಳಾಕತ್ತೀನಿ ರೀ. ಮನ್ಯಾಗ ಎಷ್ಟು ಕ್ಲೀನ್ ಮಾಡಿದ್ರೂ ಅಷ್ಟೇ ರೀ, ಚಂತನ ಮಾಡೋ ಕೆಲಸ ಚಂತನ ಇರ್ತಾರೆ. ಚಂತನ ಬಿಟ್ಕೊಂಡ್ರೆ ಚಂತನ ಹಾಗೆ ಇರ್ತಾರೆ ಕೆಲಸ. ಕೆಲಸ ಮಾಡೋರಿಗೆ ಕೆಲಸ ಎಷ್ಟು ಮಾಡಿದ್ರೂ ಕಡಿಮೆ ಆಗಂಗಿಲ್ಲ ರೀ ಕೆಲಸ. ಇನ್ನು ಸಾಯಂಕಾಲ ಊಟಕ್ಕೆ ಸ್ವಲ್ಪ ಚಪಾತಿ ಮಾಡ್ಬೇಕು ರೀ. ನೋಡ್ಬೇಕು ರೀ, ನಮ್ಮ ಮಗಳು ಮಾಡ್ತೀನಂದ್ರೆ ಮಾಡ್ತಾಳ್ರಿ, ಇಲ್ಲ ನಾನೇ ಮಾಡಬೇಕು.
ನಾನೇನು ಅಡುಗೆ ಮಾಡೋಣ ಅಂದ್ಕೊಂಡೆ ರೀ. ಅಡುಗೆ ಮಾಡೋಣ ಅಂದ್ಕೊಳ್ಳೋದ್ರಾಗೆ ಸರಿ ಇನ್ನೂ ಇಷ್ಟು ಹೊತ್ತಾದಲ್ಲ ಅಂಥೇಳಿ ನಾನು ಇವಕ್ಕನ್ನೆಲ್ಲ ಕಿತ್ತಿ ಹಾಕೊಂಡು ಕೂತೀನಿ ರೀ. ಹಂಗೆ ಹೊತ್ತಾನೆ ಹೊಂಟತ್ರಿ ಬೇಗ ಬೇಗ. ಇನ್ನೂ ಅದಾವ್ರಿ ಬುಕ್ಸ್ ಮನ್ಯಾಗ. ಬುಕ್ಸ್ ಬಟ್ಟೆ ಅಂತೂ ಲೆಕ್ಕಿಲ್ಲಾರ್ದ ಬಟ್ಟೆ ಇರ್ತಾವೆ ಮನೆ ತುಂಬ. ಎಲ್ಲಿ ನೋಡ್ತಾ ಅಲ್ಲೇ ಮನೆ ತುಂಬ ಬೋತಾವ್ರಿ ಬಟ್ಟೆ. ಬುಕ್ಸೂ ಹಾಗೆ ನೋಡ್ರಿ. ನಮ್ಮ ಮನ್ಯಾಗ 3 ಹುಡುಗರು ಓದ್ತಾರೆ. 3 ಹುಡುಗರು ಬುಕ್ಸ್ ಅಂತೂ ಅವಾಗ ಮೊದಲು ನಾವು ಸಣ್ಣವರಿದ್ದಾಗ ಶಾಲೆಗೆ ಹೋಗ್ತಿದ್ರಿ. ಅವಾಗ ಬರೀ ಒಂದು ಪಾಟಿ ಇಂಥದ್ದು ಪೆನ್ಸಿಲ ತೊಗೊಂಡು ಬರಿತಿದ್ರಿ. ಈಗೆಲ್ರಿ ಒಂದನೇತ್ಯಾಕ ಹೋಲಿ ಎದಕ್ಕೆ ಹೋಲ್ರಿ, ಬರೀ ಈಗ ಸಣ್ಣ ಕೂಸುಗಳಿಗೇನು ಬುಕ್ಸ್ ನೋಡ್ರಿ ಪಾಟಿ ಕೊಡಂಗೆ ಇಲ್ಲಿ ಕೈಯಾಗ. ಅವು ಹುಡುಗರು ಇಟ್ಟಿರ್ತಾವ್ರಿ. ಬ್ಯಾಗ್ ಹಾಕ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಬೆನ್ನೇ ಬ್ಯಾಗ್ ಬಿಟ್ಟಿರ್ತದೆ ಅಂಥ ಬ್ಯಾಗ್. ಹುಡುಗರಿಗೆ ಹೊತ್ಕೊಳಕ್ಕಾಗಲ್ಲ ರೀ ಬ್ಯಾಗ್. ಬುಕ್ಸನ್ನೇ ಭಾಳ ನೋಡ್ರಿ. ಏನು ಮಾಡ್ತೀವಿ ಬರೀ ಬುಕ್ಸ್, ಮನೆ ತುಂಬ ಬುಕ್ಸ್ ರೀ. ಮನ್ಯಾಗ 3 ಹುಡುಗರು ಬುಕ್ಸ್ ಇಟ್ಬಿಟ್ಟಿರ್ತೇವೆ ರೀ. ಒಂದೇನಾರ ಇಲಿ ಬಂದು ಸೇರ್ಕೊಂಡ್ಬಿಡ್ತವ್ರಿ. ಎಲ್ಲ ಬುಕ್ಸ್ ಕಡ್ದು ಒಗೆದಿರ್ತಾವೆ. ನಾವು 2 ವರ್ಷನಾಗ ಅದು ಹಿಂಗೆ ಬುಕ್ಕ ಸ್ವಲ್ಪ ಹಾಕಿಬಿಡ್ತೇವೆ ರೀ. ಕಂಡಪಟ್ಟಿ 1-2 ಗೊಬ್ಬರ ಚೀಲ ಹಾಕ್ಯವ ನೋಡ್ರಿ. ಅದ್ರಾಗ ಅವ್ರಿಗೆ ಓದ್ಕೊಳಕ್ಕೆ ಬರೋಂಥವು ಇಡ್ತೇವೆ ರೀ. ಇವು ಬರ್ದು ನೋಟ್ಬುಕ್ ಇರ್ತಾವಲ್ರಿ, ನೋಟ್ಬುಕ್ಸ ಜಾಸ್ತಿ ಅವೇ ಹಾಕಿದೇವ್ರಿ. ಹಾಗಾಗಿ ಕಾಟದ ಮ್ಯಾಗೂ ಹಾಸಿಗೆ ಎಲ್ಲ ಹಾಗೆ ಚೆಲ್ಲೆಪಿಲ್ಲಿ ಇದ್ದವು ರೀ. ಈ ಕಡೆ ಕ್ಯಾಮ್ರಾ ಇಟ್ಟಲ್ಲಿ ಟೇಬಲ್ ಮ್ಯಾಗ ಇಟ್ಟೇವ್ರಿ. ಓಸು ಹಾಸಿಗೆ ನೀಟಾಗಿ ಮಡಚಿ ಇವೇನಾದ್ರು ಹಂಗೆ ಹಾಸ್ಕೊಂಡು ಮನೆಗಿದ್ದವ್ರಿ ಹುಡುಗರು. ಅದಕ್ಕೆ ಓಸು ಜಾಡಿಸಿ ನಾವು ಜರ ಆ ಕಡೆ ಕಾಟ ಸರಿಸಿ ಆ ಕಡೆ ಜರ ಕಸ ಗುಡಿಸ್ಬೇಕಂತೇಳಿ ಈ ಕಡೆ ಸರಿಸಿಡಕತ್ತಾರೆ ನಮ್ಮ ಮಗನ ಕರ್ಕೊಂಡು. ನಮ್ಮ ಮಗನ ಸರಿಸ್ತಾ ಇದ್ದಾನೆ, ನಾನು ಸರಿಸಾಕತ್ತೀನಿ. ಹಾಸಿಗೆ ಬಟ್ಟೆ ಇವು ಅಂತೂ ಲೆಕ್ಕಿರಲ್ಲ ರೀ ಮನ್ಯಾಗ. ನೋಡ್ರಿ ಇವತ್ತಿನ ಹಿಡಿವೆ ಇದಾಗಿತ್ತು ರೀ. ಇವತ್ತಿನ ಹಿಡಿವೆ ಎಲ್ಲರಿಗೆ ಇಷ್ಟ ಆಗ್ಯದ ಅನ್ಕೊಂತೀರಿ. ಈ ಹಿಡಿವೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದು ಮರಿಬೇಡ್ರಿ. ಈ ಹಿಡಿವೆ ಇಲ್ಲಿಗೆ ಹ್ಯಾಂಡ್ ಮಾಡ್ತೀನಿ ರೀ. ಮುಂದಿನ ಹಿಡಿವೆದಾಗ ಸಿಗ್ತೀನಿ ರೀ. ಈ ಹಿಡಿವೆ ನೋಡಿದ ಎಲ್ಲರಿಗೆ ಧನ್ಯವಾದ ರೀ.